ಇನ್ನು ಆಪರೇಷನ್ ಸಿಂಧೂರ್ನಲ್ಲಿ ಪಾಕ್ ಉಗ್ರ ಸಂಘಟನೆ ಲಷ್ಕರ್ನ ಹೆಡ್ ಕ್ವಾರ್ಟರ್ಸ್ ಮುರಿಡಿಕೆ ಸ್ಮಶಾನವಾಗಿ ಹೋಗಿದೆ. ಮುರಿದಿಕೆ ಭಯೋತ್ಪಾದಕರ ನರ್ಸರಿ ಅಂತಲೇ ಈ ಮುರಿದಿಕೆ ಕುಖ್ಯಾತಿಯನ್ನು ಗಳಿಸಿತ್ತು. ಅಜ್ಮಲ್ ಕಸಬ್ ಅದೇ ಮುಂಬೈ ಅಟ್ಯಾಕ್ ಮಾಡಿದ್ರಲ್ಲ, ಡೇವಿಡ್ ಹೆಡ್ಲಿ ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದ ಕ್ಯಾಂಪ್ ಇದು. ಕಸಬ್ನ ನಾವು ನೇಣಿಗೆ ಹಾಕಿದ್ದೀವಿ. ಡೇವಿಡ್ ಹೆಡ್ಲಿ ಅಮೆರಿಕಾ ಪ್ರಿಸನ್ನಲ್ಲಿದ್ದಾನೆ, ಜೈಲಲ್ಲಿ. ಉಗ್ರ ಕಸಬ್ ಮತ್ತು ಹೆಡ್ಲಿ ಬಾಯಿ ಬಿಟ್ಟಾಗ ಬೆಳಕಿಗೆ ಬಂದಿತ್ತು ಈ ಮರ್ಕಜ್. ಮುರಿದಿಕೆ ಮರ್ಕಜ್ ಅಂತಲೇ ಹೆಸರು, ಫೇಮಸ್ ಇದು. ಯಾಕೆಂದರೆ ಅಲ್ಲಿರೋ ಉಗ್ರ ಶಿಬಿರಗಳಲ್ಲಿ ಅತಿ ದೊಡ್ಡ ಶಿಬಿರ ಇದು. ನೋಡಿ, ದಾಳಿಗೂ ಮುನ್ನ, ದಾಳಿಯ ನಂತರ ಆಫ್ಟರ್ ಸಿಂಧೂರ ಎಫೆಕ್ಟ್ ಹೆಂಗಿದೆ ನೋಡಿ, ಆಪರೇಷನ್ ಸಿಂಧೂರ ಎಫೆಕ್ಟ್. ಇಲ್ಲಿ ವರ್ಷಕ್ಕೆ 1,000 ಜನ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಹಿಂಗಿದ್ದಿದ್ದು ಹೆಂಗಾಯಿತು ಅಂತ. ಅಂದರೆ ಏರ್ ಸ್ಟ್ರೈಕ್ನಲ್ಲಿ ಯಾವ ಪ್ರಮಾಣದಲ್ಲಿ ಹೊಡೆದಿದ್ದೀವಿ ನಾವು ನೋಡಿ. ಬಿಲ್ಡಿಂಗ್ಗಳೆಲ್ಲ ಕೊಲ್ಯಾಪ್ಸ್. ಇಲ್ಲಿ ನೀವು ವರ್ಷಕ್ಕೆ 1,000 ಉಗ್ರರನ್ನ ರೆಡಿ ಮಾಡ್ತಾ ಇದ್ದು ಬಿಲ್ಡಿಂಗ್. ಸುಮ್ಮನೆ ಹೊಡೆದಿಲ್ಲ, ಕಣ್ಣು ಮುಚ್ಕೊಂಡು. ಉಗ್ರರ ನೆಲೆ ಇವೆಲ್ಲ. ನಾವು ಕೊಟ್ಟಂತಹ ಹೊಡೆತಕ್ಕೆ ಸ್ಮಶಾನ ಥರ ಆಗ್ಬಿಟ್ಟಿದೆ ನೋಡಿ. ಸೂರ್ಗೀರೆಲ್ಲ ಬಿದ್ದೋಗಿದೆ. ಪಾಕ್ ಪೋಷಿತ ಉಗ್ರರ ಸಂಹಾರವಾಗಿರ್ತಕ್ಕಂಥದ್ದು ಆಪರೇಷನ್ ಸಿಂಧೂರದಲ್ಲಿ. ಉಗ್ರರ ಸ್ವರ್ಗ, ಉಗ್ರರ ಅಡಗು ತಾಣಗಳ ಮೇಲೆ ಏರ್ ಸ್ಟ್ರೈಕ್ನ ಪ್ರಹಾರ. ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಪ್ರಧಾನ ಕಚೇರಿಗಳೇ ಸರ್ವನಾಶ. ಇದು ತುಂಬ ದಿವಸದಿಂದ ಟಾರ್ಗೆಟ್ ಮಾಡಿ ಇಟ್ಕೊಂಡಿತ್ತು ಭಾರತ ಲಿಸ್ಟಲ್ಲಿ, ಇಲ್ಲಿ ಹೊಡಿಬೇಕು ಅಂತ. ಪಾಕಿಸ್ತಾನದ ಬಹವಾಲ್ಪುರ ಮರ್ಕಜ್ ಸುಬಾನಲ್ಲಾ ಮಸೀದಿ ಛಿದ್ರವಾಗಿ ಹೋಗಿದೆ. ಇಲ್ಲಿಂದಲೇ ಉಗ್ರ ಮೌಲಾನಾ ಮಸೂದ್ ಅಜರ್ ಜಿಹಾದ್ಗೆ ಕರೆ ಕೊಡ್ತಾ ಇದ್ದ, ಉಗ್ರವಾದಕ್ಕೆ ಯುವಕರನ್ನು ನೇಮಿಸ್ಕೊಳ್ತಾ ಇದ್ದ. ಆ ಬಹಾವಲ್ಪುರ ಮಸೀದಿ ನಾಮಾವಶೇಷ ಆಗಿರೋದು ನೋಡಿ. ನೋಡಿ ಹೆಂಗಿತ್ತು, ಹೆಂಗಾಗಿದೆ ನೋಡಿ. ರೂಫ್ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿದೆ ಹೊಡೆದಿರೋ ಹೊಡೆತಕ್ಕೆ. ಇದನ್ನು ರಿಪೇರಿ ಮಾಡೋದಕ್ಕೆ ಎಷ್ಟು ವರ್ಷ ಬೇಕೋ ಇವರಿಗೆ ನೋಡಿ. ಅಲ್ಲಿ ಕಿತ್ಕೊಂಡು ಬಂದಿರೋದು ನೋಡಿ. ಅಲ್ಲಿ ಹೊಡೆತ, ಬಾಂಬ್ಗಳ ಸುರಿಮಳೆ, ಕ್ಷಿಪಣಿಯ ಹೊಡೆತ, ಅದರ ಪರಿಣಾಮ.